ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಕದ್ರಾ ಡ್ಯಾಮನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾವು ದಾಂಡೇಲಿಯಿಂದ ಕಾರವಾರಕ್ಕೆ ಹೋಗೋ ರೋಡಲ್ಲಿರೋ ಅಣಸಿ ಘಾಟಲ್ಲಿದ್ದೀವಿ. ಈ ಅಣಸಿ ಘಟ್ಟ ಇಳಿದ ಕೂಡಲೇ ನಮಗೆ ಕದ್ರಾಕ್ಕೆ ಹೋಗುವಂಥ ರೋಡು ಸಿಕ್ಕಿಬಿಡುತ್ತೆ. ನಾವು ಹೀಗೆ ಮುಂದೆ ಹೋದ ಕೂಡಲೇ ಅಲ್ಲಿ ನಮಗೆ ಒಂದು ಡೈವರ್ಷನ್ ಸಿಗುತ್ತೆ. ಅದರಲ್ಲಿ ನಾವು ಲೆಫ್ಟ್ ಸೈಡಿಗೆ ಹೋದರೆ ಕದ್ರಾಕ್ಕೆ ಹೋಗಬಹುದು, ರೈಟ್ ಸೈಡಿಗೆ ಹೋದರೆ ಕಾರವಾರಕ್ಕೆ ಹೋಗ್ಬೋದು. ನೋಡಿ, ನಾವೀಗ ಇಲ್ಲಿವರೆಗೆ ಬಂದಿದ್ದೀವಿ. ನಾವು ಸ್ಟ್ರೇಟ್ ಹೋದರೆ ಕಾರವಾರಕ್ಕೆ ಹೋಗ್ಬೋದು, ಆದರೆ ಈಗ ನಾವು ಲೆಫ್ಟ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಕದ್ರಾ ಹೋಗಬೇಕು ಅಂದರೆ ಸುಮಾರು 3 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹೋಗಬೇಕಾಗಿರುತ್ತೆ. ಈಗ ನಾನು ದಾಂಡೇಲಿ ಅಥವಾ ಜೊಯ್ಡಾದ ಕಡೆಯಿಂದ ಬಂದು ಈ ಕದ್ರಾ ಡ್ಯಾಮನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ನೀವು ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು ಸಿಗ್ತವೆ. ಈಗ ಉದಾಹರಣೆಗೆ ಕುಂಬಾರವಾಡವನ್ನು ದಾಟಿದ ಕೂಡಲೇ ನಮಗೆ ಅಲ್ಲಿ ಒಂದು ಆರ್ಕಿಡೇರಿಯಂ ಅಂತ ಸಿಗುತ್ತೆ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಡಿಫ್ರೆಂಟ್ ಆರ್ಕಿಡ್ಗಳನ್ನು ಬೆಳೆಸಿಟ್ಟಿದ್ದಾರೆ. ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತವೆ. ನೀವು ಅಲ್ಲಿ ಕೂಡ ವಿಸಿಟ್ ಮಾಡಬಹುದು. ಹಾಗೆ ಅದರ ಪಕ್ಕದಲ್ಲೇ ಕಾನೇರಿ ನದಿ ಮತ್ತು ಅದರ ಓಲ್ಡ್ ಬ್ರಿಡ್ಜನ್ನು ಕೂಡ ನೀವು ನೋಡಬಹುದು. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ ಕೂಡಲೇ ಅಣಸಿ ಘಟ್ಟ ಸ್ಟಾರ್ಟ್ ಆದ ಕೂಡಲೇ ನಮಗೆ ಅಲ್ಲೊಂದು ಪ್ರೇಕ್ಷಣೀಯ ಸ್ಥಳ ಸಿಗುತ್ತೆ. ಅದನ್ನು ಶಿವಲಿಂಗ ಗುಹೆ ಅಂತ ಕರೀತಾರೆ. ಅದು ಕೂಡ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲೇ ಸಿಗುತ್ತೆ, ನೀವು ಹೋಗಿ ನೋಡಬಹುದು. ಹಾಗೆ ಅಲ್ಲಿಂದ ಮತ್ತೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಅಣಸಿಯ ಬ್ಲೂ ವಾಟರ್ ಅನ್ನುವಂತಹ ಒಂದು ಪ್ಲೇಸ್ ಸಿಗುತ್ತೆ. ಅದರ ವಿಡಿಯೋ ಕೂಡ ನಿಮಗೆ ನನ್ನ ಚಾನಲಲ್ಲೇ ಸಿಗುತ್ತೆ. ಹಾಗೆ ಅಲ್ಲಿಂದ ಮತ್ತೆ ಮುಂದೆ ಬರ್ತಾ ನಾವು ಅಣಸಿ ಘಟ್ಟವನ್ನು ಇಳಿತಾ ಇದ್ದಂಗೆ ನಮಗೆ ಅಣಸಿ ಫಾಲ್ಸ್ ಸಿಗುತ್ತೆ. ಆ ಅಣಸಿ ಫಾಲ್ಸ್ನ ವಿಡಿಯೋ ಕೂಡ ನಿಮಗೆ ನನ್ನ ಚಾನಲಲ್ಲೇ ಸಿಗ್ತದೆ, ನೀವು ನೋಡಬಹುದು. ಹಾಗೆ ನಾವು ಪೂರ್ತಿಯಾಗಿ ಘಟ್ಟವನ್ನು ಇಳಿದ ನಂತರ ನಮಗೆ ಈ ಕದ್ರಾಕ್ಕೆ ಹೋಗುವಂಥ ರೋಡು ಸಿಗುತ್ತೆ. ನೋಡಿ, ಈಗ ಈ ರೋಡಲ್ಲಿ ನಾವು ಇಲ್ಲಿವರೆಗೆ ಬಂದ ಕೂಡಲೇ ನಮಗೆ ಇಲ್ಲಿ ಸ್ವಲ್ಪ ಅಂಗಡಿ ಮುಂಗಟ್ಟುಗಳೆಲ್ಲ ಸಿಗ್ತವೆ. ನಾವು ಇಲ್ಲಿಂದ ಎಡಕ್ಕೆ ಹೋಗಬೇಕಾಗಿರುತ್ತೆ. ಎಡಕ್ಕೆ ಹೋದರೆ ನಾವು ಕದ್ರಾ ಡ್ಯಾಮ್ಗೆ ಹೋಗಬಹುದು. ಇಲ್ಲೇ ರೈಟ್ ಸೈಡಲ್ಲಿ ನಿಮಗೊಂದು ದೇವಸ್ಥಾನ ಕೂಡ ಕಾಣಿಸುತ್ತೆ. ಈ ದೇವಸ್ಥಾನದ ಪಕ್ಕದಲ್ಲೇ ನಾವು ಹೋದರೆ ನಾವು ಕದ್ರಾ ಡ್ಯಾಮ್ಗೆ ಹೋಗಬಹುದು. ಈಗ ಮಳೆಗಾಲ ಆಗಿರೋದ್ರಿಂದ ಎಲ್ಲ ನೋಡಿದ್ರೂ ನಮಗೆ ಹಚ್ಚ ಹಸಿರೇ ಕಾಣಿಸ್ತಾ ಇದೆ. ಹಾಗೆ ಈ ರೋಡಲ್ಲೇ ಅಲ್ಲಲ್ಲಿ ಸ್ವಲ್ಪ ಹೊಂಡ ಬಿದ್ದಿದೆ, ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ಮಳೆಗಾಲದಲ್ಲಿ ಇದೆಲ್ಲ ಇದ್ದಿದ್ದೆ. ನಾವು ಹೀಗೆ ಸ್ಟ್ರೇಟಾಗಿ ಹೋದರೆ ಮುಂದೆ ನಮಗೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಆ ಚೆಕ್ ಪೋಸ್ಟಲ್ಲಿ ನಾವು ರೈಟ್ ಸೈಡಿಗೆ ಹೋದರೆ ಈ ಡ್ಯಾಮ್ನ ಅಂಗಳದಲ್ಲಿ, ಅಂದರೆ ಡ್ಯಾಮನ್ನು ನೋಡ್ಕೊಳ್ತಾ ಅದರ ಎದುರುಗಡೆನೇ ರೋಡಲ್ಲಿ ಹೋಗಬಹುದು. ನೋಡಿ, ನಾವು ಇಲ್ಲಿಂದ ಈಗ ರೈಟ್ ಸೈಡ್ಗೆ ಹೋಗಬೇಕಾಗಿರುತ್ತೆ. ಇಲ್ಲಿಂದ ಒಂದು 2 ಕಿಲೋಮೀಟ್ರಲ್ಲಿ ನಮಗೆ ಡ್ಯಾಮು ಸಿಕ್ಬಿಡುತ್ತೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಡ್ಯಾಮೇ 2 ಕಿಲೋಮೀಟ್ರ್ಗಿಂತ ಜಾಸ್ತಿ ಉದ್ದ ಇದೆ. ನೋಡಿ, ಈ ರೋಡಲ್ಲಿ ನಾವು ಹೀಗೆ ಸ್ಟ್ರೇಟಾಗಿ ಹೋಗಬೇಕಾಗಿರುತ್ತೆ. ನೀವು ಈ ಡ್ಯಾಮಿಗೆ ಕಾರವಾರದಿಂದ ಬರ್ತೀರಿ ಅಂತ ಆದರೆ ಅಲ್ಲಿಂದ ಸುಮಾರು 40 ಕಿಲೋಮೀಟ್ರ್ ದೂರದಲ್ಲಿದೆ ಇದು. ಹಾಗೆ ನೀವೇನಾದರೂ ಬೆಳಗಾವಿ ಕಡೆಯಿಂದ ಬರ್ತೀರಿ ಅಂತ ಆದರೆ ಅಲ್ಲಿಂದ ಸುಮಾರು 147 ಕಿಲೋಮೀಟ್ರ್ ದೂರದಲ್ಲಿ ಈ ಡ್ಯಾಮ್ ಇದೆ. ಹಾಗೆ ರಾಮನಗರದಿಂದ 93 ಕಿಲೋಮೀಟ್ರು, ಅಥವಾ ನೀವು ದಾಂಡೇಲಿಯಿಂದ ಬರ್ತೀರಿ ಅಂತ ಆದರೆ ಅಲ್ಲಿಂದ ಸುಮಾರು 73 ಕಿಲೋಮೀಟರ್ಸ್ ಆಗುತ್ತೆ. ಇನ್ನು ಜೊಯ್ಡಾದಿಂದ ಸುಮಾರು 47 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಕುಂಬಾರವಾಡದಿಂದ 38 ಕಿಲೋಮೀಟರ್ಸು, ಮತ್ತು ಉಳುವಿಗೆ ಹೋಗಿ ನೀವು ಬರ್ತೀರಿ ಅಂದರೆ ಉಳುವಿಯಿಂದ ಸುಮಾರು 43 ಕಿಲೋಮೀಟ್ರ್ ದೂರ ಆಗುತ್ತೆ ಇಲ್ಲಿಗೆ. ಮತ್ತು ಅಣಸಿಯಿಂದ ಸುಮಾರು 15 ಕಿಲೋಮೀಟ್ರ್ ದೂರ ಆಗುತ್ತೆ ಈ ಡ್ಯಾಮ್ಗೆ. ಮತ್ತು ಈ ಡ್ಯಾಮಿಂದ ಮುಂದೆ ನೀವು ಕೈಗಾಕ್ಕೆ ಹೋಗ್ತೀರಿ ಅಂತಾದರೆ ಕೈಗಾ ಅಲ್ಲಿಂದ ಸುಮಾರು ಒಂದು 18 ಕಿಲೋಮೀಟ್ರ್ ಆಗಬಹುದು. ಈಗ ನೀವಿಲ್ಲಿ ನೋಡಬಹುದು, ನಮ್ಮ ಎಡಗಡೆ ಸೈಡಿಗೆ ಡ್ಯಾಮು ಕಾಣಿಸ್ತಾ ಇದೆ. ಡ್ಯಾಮು ತುಂಬ ಉದ್ದವಾಗಿದೆ. ಇಲ್ಲಿ ಸೈಡಿಗೆ ಫೆನ್ಸಿಂಗ್ ಎಲ್ಲ ನೀವು ನೋಡಬಹುದು. ಯಾರಾದರೂ ದಾಟಿ ಆ ಕಡೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿ ಸೆಕ್ಯೂರಿಟಿ ರೀಸನ್ಗೆ ಇಲ್ಲಿ ಕಂಪೌಂಡನ್ನು ಹಾಕಿದ್ದಾರೆ. ನಾವು ಹೀಗೆ ಸುಮಾರು ದೂರ ಹೋಗೋವರೆಗೂ ಕೂಡ ಈ ಕಂಪೌಂಡು ಹೀಗೆ ಇರುತ್ತೆ, ಅಂದರೆ ತುಂಬ ಉದ್ದದವರೆಗೂ ಹಾಕಿದ್ದಾರೆ ಇದನ್ನು. ಹಾಗೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋದ ಕೂಡಲೇ ನಮಗೆ ಅಲ್ಲಿ ಒಂದು ಉದ್ಯಾನವನ ಸಿಗುತ್ತೆ. ಹಾಗಂತ ಅಲ್ಲಿ ಉದ್ಯಾನವನದಲ್ಲಿ ಈಗ ಮಳೆಗಾಲ ಆಗಿರೋದ್ರಿಂದ ಯಾರೂ ಇಲ್ಲ ಅಲ್ಲಿ. ಈಗ ಬೇಸಿಗೆಯಲ್ಲಿ ಸ್ವಲ್ಪ ಜನ ಎಲ್ಲ ಓಡಾಡೋದು ಅಥವಾ ಇರೋದು ನಿಮಗೆ ಕಾಣಿಸುತ್ತೆ. ನೋಡಿ, ಈ ಕಡೆ ಲೆಫ್ಟ್ ಸೈಡಿಗೆ ಏನಿದೆ ಇಲ್ಲೇ ಆ ಉದ್ಯಾನವನ ಇರೋದು, ಇಲ್ಲೇ ಆ ಎಂಟ್ರೆನ್ಸ್ ಕೂಡ ಇದೆ. ಹಾಗೆ ನಾವು ಇಲ್ಲಿಂದ ಸ್ಟ್ರೇಟ್ ಹೋದ ನಂತರ ಮತ್ತೆ ನಾವು ಮುಂದೆ ಹೋಗಿ ಲೆಫ್ಟ್ ತಗೊಂಡು ಈ ಡ್ಯಾಮ್ಗೆ ಹೋಗಬೇಕಾಗಿರುತ್ತೆ. ಈಗ ನೋಡಿ, ಅಲ್ಲಿ ಮುಂದ್ಗಡೆ ನಮಗೆ ರೋಡು ಒಂದು ಸ್ಟ್ರೇಟ್ ಹೋಗಿರೋದು, ಒಂದು ಲೆಫ್ಟ್ ಹೋಗಿರೋದು ಕಾಣಿಸುತ್ತೆ. ಈಗ ನಾವು ಈ ಲೆಫ್ಟ್ ಹೋಗಿರೋ ರೋಡಲ್ಲಿ ಹೋದರೆ ಡ್ಯಾಮಿನ ಅಂಗಳದಲ್ಲೇ ಹೋಗಬಹುದು. ನೋಡಿ, ಇಲ್ಲಿಂದ ಹೀಗೆ ಸ್ವಲ್ಪ ಸ್ಟ್ರೇಟಾಗಿ ಹೋಗಬೇಕು. ಮತ್ತು ಸೈಡ್ಗೆಲ್ಲ ನಿಮಗೆ ಮನೆ ಕಾಣಿಸುತ್ತೆ, ಬಸ್ ಸ್ಟ್ಯಾಂಡ್ ಇದೆ. ಹಾಗೆ ಜನರೆಲ್ಲ ಇಲ್ಲಿ ಓಡಾಡೋದು ನಿಮಗೆ ಕಾಣಿಸ್ತಾ ಇರುತ್ತೆ. ಹಾಗೆ ನಾವು ಇಲ್ಲಿಂದ ಸ್ಟ್ರೇಟಾಗಿ ಹೋದರೆ ಈಗ ನಾವು ಡ್ಯಾಮ್ನಿಂದ ನೀರು ಹೊರಗೆ ಬರ್ತಾ ಇರೋದನ್ನು ದಾಟಿ ಆ ಕಡೆ ಹೋಗಬೇಕಾಗಿರುತ್ತೆ. ಒಂದು ಸಣ್ಣ ಬ್ರಿಡ್ಜ್ ಕೂಡ ಇದೆ. ಇಲ್ಲಿ ಭಾರೀ ವಾಹನಗಳಿಗೆ ಅವಕಾಶ ಇಲ್ಲ, ಲಘು ವಾಹನಗಳಿಗೆ ಅಥವಾ ಬೈಕ್ಗಳಿಗೆ ಅವಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಆರಾಮಾಗಿ ಆ ಕಡೆ ಹೋಗಬಹುದು. ನೋಡಿ, ಈಗ ನಾವಲ್ಲಿ ಹತ್ತಿರ ಬರ್ತಾ ಇದ್ದಂಗೆ ನಮಗೆ ದೂರದಲ್ಲಿ ಕಾಳಿ ನದಿ ಕಾಣಿಸ್ತಾ ಇದೆ. ಅಂದರೆ ಡ್ಯಾಮಿಂದ ಹೊರಗೆ ಬರ್ತಾ ಇರೋ ನೀರು ನಮಗೆ ಇಲ್ಲಿ ಈಗ ಕಾಣಿಸ್ತಾ ಇದೆ. ಹಾಗೆ ಒಂದು ಸಣ್ಣ ಬ್ರಿಡ್ಜ್ ಕೂಡ ಇದೆ. ನಮ್ಮ ಎಡಗಡೆ ನೋಡಬಹುದು ನೀವು, ಈಗ ಡ್ಯಾಮಿನ ಬಾಗಿಲುಗಳೆಲ್ಲ ನಿಮಗೆ ಕಾಣಿಸ್ತಾ ಇದ್ದಾವೆ. ಹಾಗೆ ಬಲಗಡೆ ಈ ಕಾಳಿ ನದಿ ಹರಿದು ಹೋಗಿರೋದನ್ನು ನೀವು ನೋಡಬಹುದು. ನೋಡಿ, ಈ ಬ್ರಿಡ್ಜು ಅಷ್ಟೊಂದು ಎತ್ತರವಾಗೇನಿಲ್ಲ, ತುಂಬ ತಗ್ಗಾಗೇ ಇದೆ. ಅದು ಅಲ್ಲದೆ ಈ ಸೇತುವೆ ಸ್ವಲ್ಪ ದುರ್ಬಲವಾಗೂ ಇದೆ.
ಸೈಡ್ಗೆ ರೇಲಿಂಗ್ ಎಲ್ಲ ಇಲ್ಲ. ಒಂದು ಸಲ ಇತ್ತು, ಆದರೆ ಏನಾಯಿತು ಅಂತ ಗೊತ್ತಿಲ್ಲ. ಈಗ ನೋಡಿದರೆ ಇಲ್ಲಿ ಯಾವುದೇ ರೀತಿ ರೇಲಿಂಗ್ಸ್ ಎಲ್ಲ ಕಾಣಿಸ್ತಾ ಇಲ್ಲ. ಹಾಗೆ ಚಿಕ್ಕ ಮಕ್ಕಳೇನಾದರೂ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆದರೆ ತುಂಬ ಅಪಾಯಕಾರಿ ಸ್ಥಳ ಇದು. ಹಾಗೆ ಈಗ ಬೈಕ್ ತೊಗೊಂಡು ಹೋಗ್ತಾ ಆ ಕಡೆ ಈ ಕಡೆ ನೋಡ್ಕೊತ ಹೋದರೂ ಕೂಡ ತುಂಬ ಡೇಂಜರಸ್ ಪ್ಲೇಸು. ಅದಕ್ಕಾಗಿ ಇಲ್ಲಿ ಹೋಗಬೇಕಾದ್ರೆ ತುಂಬ ಹುಷಾರಾಗಿ ನೀವು ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಈಗ ನಾವು ಈ ಡ್ಯಾಮಿನ ಎದುರುಗಡೆ ಬಂದಿದ್ದೀವಿ. ಅಲ್ಲಿ ನೀವು ಮುಂದ್ಗಡೆ ನೋಡಬಹುದು, ಅಲ್ಲೊಂದು ಕಟ್ಟೆ ಥರ ಇದೆ. ನಾನು ಇಲ್ಲಿಂದ ನನ್ನ ಬೈಕನ್ನು ಇಟ್ಟು ಈ ಡ್ಯಾಮ್ನ ವ್ಯೂವನ್ನು ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಡ್ಯಾಮಿನ ಬಾಗಿಲುಗಳನ್ನು ನೋಡಬಹುದು ನೀವು. ಇಲ್ಲಿ ಒಟ್ಟು 10 ಬಾಗಿಲುಗಳು ಇದ್ದಾವೆ. ಹಾಗೆ ಈ ಊರಿನ ಜನರು ಆ ಕಡೆಯಿಂದ ಈ ಕಡೆ ಬರುವಂಥವರು ಅಥವಾ ಈ ಕಡೆಯಿಂದ ಆ ಕಡೆ ಹೋಗುವಂಥವರು ಎಲ್ಲರೂ ಕೂಡ ಈ ಬ್ರಿಡ್ಜ್ ಮೇಲೆ ಹೋಗ್ತಾ ಇರ್ತಾರೆ. ನೋಡಿ, ಇಲ್ಲಿಂದ ನೋಡಿದರೆ ನಿಮಗೆ ಅಲ್ಲಿ ದೂರದಲ್ಲಿರುವಂತಹ ಕೈಗಾ ಸೈಡು ಅಥವಾ ಯಲ್ಲಾಪುರ ಕಡೆ ಇರುವಂತಹ ಬೆಟ್ಟ ಗುಡ್ಡಗಳ ಸಾಲುಗಳು ಕಾಣಿಸ್ತವೆ. ಹಾಗೆ ಅಲ್ಲಿ ಪವರ್ ಜನರೇಷನ್ ಸ್ಟೇಷನನ್ನು ಕೂಡ ನೀವು ನೋಡಬಹುದು. ಈ ಡ್ಯಾಮ್ ಏನಿದೆ ಇದು ಕಾಳಿ ನದಿಗೆ ಕಟ್ಟಿರುವಂತಹ ಕೊನೆಯ ಡ್ಯಾಮ್ ಆಗಿದೆ ಅಥವಾ 4ನೇ ಡ್ಯಾಮ್ ಆಗಿದೆ. ಮೊದಲನೇದು ಗಣೇಶಗುಡಿ ಡ್ಯಾಮು, 2ನೇದು ಬೊಮ್ಮನಹಳ್ಳಿ ಡ್ಯಾಮು, 3ನೇದು ಕೊಡಸಳ್ಳಿ ಡ್ಯಾಮು, ಹಾಗೆ 4ನೇದು ಈ ಕದ್ರಾ ಡ್ಯಾಮು. ಇದರ ಒಟ್ಟು ಉದ್ದ 2313 ಮೀಟರ್ಗಳಷ್ಟಿದೆ. ಇದರ ಎತ್ತರ 40.5 ಮೀಟರ್ಗಳು. ಹಾಗೆ ಇದರ ಕೆಪಾಸಿಟಿ 13.74 TMCಗಳಷ್ಟಿದೆ. ಈ ಡ್ಯಾಮನ್ನು 1997ರಲ್ಲಿ ಕಟ್ಟಿ ಮುಗಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಜಲವಿದ್ಯುತ್ ಯೋಜನೆಯೇ. ಅದು ಅಲ್ಲದೆ ಇದರ ಹಿನ್ನೀರಿನಿಂದ ನೀರನ್ನು ಕೈಗಾ ಅಣು ವಿದ್ಯುತ್ ಸ್ಥಾವರಕ್ಕೂ ಕೂಡ ತಗೊಂಡು ಹೋಗಿದ್ದಾರೆ. ಅದರಲ್ಲೂ ಕೂಡ ಈ ನೀರು ಯೂಸ್ ಆಗುತ್ತೆ. ಈ ಕಾಳಿ ನದಿದು ಒಂದು ವಿಶೇಷ ಇದೆ. ಅದು ಏನಪ್ಪ ಅಂತಂದರೆ ಈ ಕಾಳಿ ನದಿಗೆ ಒಟ್ಟು 4 ಡ್ಯಾಮನ್ನು ಕಟ್ಟಿ ಜಲವಿದ್ಯುತ್ ಯೋಜನೆಗೆ ಅದನ್ನು ಬಳಸ್ಕೊಳ್ಳಲಾಗಿದೆ. ಹಾಗೆ ಅದು ಅಲ್ಲದೆ ಇನ್ನೂ 2 ಡ್ಯಾಮ್ಗಳು ಕೂಡ ಜಲವಿದ್ಯುತ್ ಯೋಜನೆಗೆ ಕಾಳಿ ನದಿಗೆ ಹೆಲ್ಪ್ ಮಾಡಿವೆ. ಅವು ಯಾವುದಪ್ಪ ಅಂತಂದರೆ ಅಪ್ಪರ್ ಕಾನೇರಿ ಡ್ಯಾಮ್, ಅದು ಕೂಡ ನಿಮಗೆ ನನ್ನ ಚಾನಲಲ್ಲೇ ಸಿಗುತ್ತೆ. ಹಾಗೆ ಅದು ಅಲ್ಲದೆ ಇನ್ನೊಂದು ತಟ್ಟಿಹಳ್ಳ ಡ್ಯಾಮ್ ಅಂತ ಹೇಳಿ ಅದೊಂದು ಬೇರೆ ನದಿಗೆ ಅಲ್ಲಿಂದ ಡ್ಯಾಮ್ ಕಟ್ಟಿ ಆ ನೀರನ್ನು ಕೂಡ ಈ ಕಾಳಿ ನದಿಗೆ ಬರೋ ಹಾಗೆ ಮಾಡಿದ್ದಾರೆ. ಇನ್ನೂ ವಿಶೇಷ ಏನಪ್ಪ ಅಂತಂದರೆ ಈ ಕಾಳಿ ನದಿಗೆ ಕಟ್ಟಿರುವ ಎಲ್ಲ ಡ್ಯಾಮ್ಗಳು ಕೂಡ ಒಂದೇ ಜಿಲ್ಲೆಯಲ್ಲಿದೆ. ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅವೆಲ್ಲ ಡ್ಯಾಮ್ಗಳು ಕೂಡ ಇದ್ದಾವೆ. ಅದೊಂದು ವಿಶೇಷ. ಹಾಗೆ ಈ ಕಾಳಿ ನದಿಯ ಏರಿಯಾದಲ್ಲಿ ಸಾಕಷ್ಟು ಹಿಡನ್ ಪ್ಲೇಸಸ್ಗಳಿವೆ. ಅವೆಲ್ಲವುಗಳು ಕೂಡ ನಿಮಗೆ ನನ್ನ ಚಾನಲಲ್ಲೇ ಸಿಗ್ತವೆ. ಈಗ ನೋಡಿ, ನಾವು ಈ ಕಡೆ ಬಂದಿದ್ದೀವಿ. ಈ ಡ್ಯಾಮ್ನ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯದ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ಒಟ್ಟು 150 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ. ಇಲ್ಲಿ 50 ಮೆಗಾವ್ಯಾಟ್ನ ಒಟ್ಟು 3 ಯೂನಿಟ್ಗಳಿದ್ದಾವೆ. ಅವುಗಳಿಂದ ಇಲ್ಲಿ 150 ಮೆಗಾವ್ಯಾಟ್ನ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಹೀಗೆ ಹೆಚ್ಚಾಗಿ ಉಳಿದ ನೀರನ್ನು ಈ ಕಾಳಿ ನದಿಗೆ ಬಿಡ್ತಾರೆ. ಇಲ್ಲಿಂದ ಈ ಕಾಳಿ ನದಿಯ ನೀರು ಮುಂದೆ ಹೋಗಿ ಕಾರವಾರದ ಹತ್ರ ಸದಾಶಿವಗಢದ ಬಳಿ ಸಮುದ್ರವನ್ನು ಸೇರುತ್ತೆ. ಈಗ ಬನ್ನಿ, ಈ ಡ್ಯಾಮನ್ನು ನಿಮಗೆ ಒಂದು ಸ್ವಲ್ಪ ಎದುರುಗಡೆ ಹೋಗಿ ಅಲ್ಲಿಂದ ಫುಲ್ ವ್ಯೂ ಬರೋ ಹಾಗೆ ತೋರಿಸ್ಬಿಡ್ತೀನಿ. ನಾವು ಈ ರೋಡಲ್ಲೇ ಹೀಗೆ ಮುಂದೆ ಹೋದರೆ ಮಲ್ಲಾಪುರ ಕಡೆನೂ ಹೋಗಬಹುದು ಅಥವಾ ಈ ಕೈಗಾ ಯಲ್ಲಾಪುರ ಆ ಕಡೆ ಕೂಡ ಹೋಗಬಹುದು. ಅಲ್ಲೂ ಕೂಡ ತುಂಬ ಸುಂದರವಾದ ಸ್ಥಳಗಳಿದ್ದಾವೆ. ಅದನ್ನೆಲ್ಲ ನಿಮಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ಈಗ ನೋಡಿ, ಎದುರುಗಡೆ ನಿಂತ್ಕೊಂಡು ನೋಡಿದಾಗ ನಮಗೆ ಈ ಡ್ಯಾಮ್ನ ಸಂಪೂರ್ಣ ವ್ಯೂ ಇಲ್ಲಿಂದ ಸಿಗುತ್ತೆ. ಡ್ಯಾಮು ಹೇಗಿದೆ ಮತ್ತು ಅಲ್ಲಿಂದ ಬರ್ತಾ ಇರುವಂಥ ನೀರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಅದನ್ನೆಲ್ಲ ನಾವು ಇಲ್ಲಿ ನಿಂತ್ಕೊಂಡು ನೋಡಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಕಾಳಿ ನದಿಯ ಸುತ್ತಮುತ್ತ ಹಿಡನ್ ಪ್ಲೇಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ ಅವುಗಳನ್ನೆಲ್ಲ ವೀಡಿಯೋಸ್ ಬಿಡ್ತಾ ಇರ್ತೀನಿ, ನೀವು ನೋಡಬಹುದು.